ಪ್ರಸಕ್ತ ಸಾಲಿನ ಮುಂಗಾರು ಮಳೆರಾಯ ಕಣ್ಣು ತೆರೆಯುತ್ತಿದ್ದಂತೆ ಕೃಷಿ ಇಲಾಖೆಯತ್ತ ರೈತರು ಬಿತ್ತನೆ ಬೀಜಕ್ಕಾಗಿ ಮುಗಿಬೀಳುತ್ತಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ಭಾನುವಾರ ಸುರಿದ ಧಾರಾಕಾರ ಮಳೆಯಿಂದ ರೈತರಲ್ಲಿ ಮಂದಹಾಸ ಮೂಡಿದ್ದು, ಕೆಲವು ರೈತರು ಬಿತ್ತನೆ ಕಾರ್ಯವನ್ನು ಭರದಿಂದ ಆರಂಭಿಸಿರುವುದರಿಂದ ಬಿತ್ತನೆ ಬೀಜಕ್ಕಾಗಿ ಪರದಾಡುವಂತಾಗಿದೆ. ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಸೋಮವಾರ ಬಿತ್ತನೆ ಬೀಜಕ್ಕಾಗಿ ರೈತಾಪಿ ಸಮುದಾಯ ಒಮ್ಮಿಂದೊಮ್ಮೆಲೆ ಕೇಂದ್ರಕ್ಕೆ ಆಗಮಿಸಿದ್ದರಿಂದ ಕೃಷಿ ಇಲಾಖಾಧಿಕಾರಿಗಳ ಬೀಜ ವಿತರಣೆಯ ವಿಳಂಬಕ್ಕೆ ತೀವ್ರವಾದ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಪಿಎಸ್ಐ ಶರಣಬಸಪ್ಪ ಸಂಗಳದ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿ ರೈತರನ್ನು ಸಮಾಧಾನಪಡಿಸಿ ಬೀಜ ವಿತರಿಸುವ ಪ್ರಯತ್ನ ಮಾಡಿದರು. ಇಲ್ಲಿ ಸೋಯಾಬೀನ್ ಕೆಡಿಎಸ್ 726 ಬೀಜ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿರದ ಕಾರಣ ಯುವ ರೈತರಾದ ರಮೇಶ್ ಇಂಗಳಳ್ಳಿ ಹಾಗೂ ಪ್ರವೀಣ್ ಕೀರೇಸೋರ ಕೃಷಿ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಸರಿಯಾದ ಪ್ರಮಾಣದಲ್ಲಿ ಬೀಜ ವಿತರಿಸದಿದ್ದರೆ ಬೀಜ ವಿತರಣೆಗೆ ಯಾಕೆ ಚಾಲನೆ ಮಾಡಿದಿರಿ ಎಂದು ಆಕ್ರೋಶಭರಿತವಾಗಿ ಇಲಾಖೆ ಅಧಿಕಾರಿಗಳೊಂದಿಗೆ ವಾಗ್ವಾದಕ್ಕೆ ಇಳಿದಾಗ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿ ಬೀಜ ವಿತರಣೆಗೆ ಚಾಲನೆ ನೀಡಿದರು. ಕೃಷಿ ಅಧಿಕಾರಿ ರೇಣುಕಾ ಗಡ್ಡದ ಸೋಯಾ ಬೀಜ ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ಸಮಸ್ಯೆಯಾಗಿದೆ. ಇನ್ನೆರಡು ದಿನಗಳಲ್ಲಿ ಸರಿಯಾಗುತ್ತದೆ ಎಂದು ಗುಪ್ತಾ ನ್ಯೂಸ್ಗೆ ಪ್ರತಿಕ್ರಿಯಿಸಿದರು. ಮುಖಂಡರಾದ ಉಮೇಶ್ ಎಬಸೂರು, ಮಾಲತೇಶ ಶಾಗೋಟಿ ಇದ್ದರು.